ಅಂತ ಹಳ್ಳಿ ಮನೆಗೆ ಬಂದಿದ್ದೇವೆ. ಸೊ ಡಿಫ್ರೆಂಟ್ ಇತ್ತು ಗಾಯ್ಸ್, ಎಲ್ಲ ಬಾಳೆ ಎಲೆ ಮೇಲೆ ಕೊಡ್ತಿದ್ರು. ಸೊ ಸರ್ವಿಂಗ್ ಮಾಡೋರೆಲ್ಲ ಹುಡುಗಿಯರಿದ್ರೆ ನೀನೇ ಫಸ್ಟ್ ಟೈಮ್ ಆ ಪ್ಲೇಸಿಗೆ ಹೊಂಟಿವಿ ನಾನು ಯೂಟ್ಯೂಬ್ ಆದಮೇಲೆ. ಓಕೆ ಫೈನಲಿ ರೀಚ್ ಆದೇವ ಮೈಸೂರು. ರೋಹಿತ್ ಅಂಜ್ಕೋತ್ ಕೂತಿದ್ದೇವ್ರಿ ಆ್ಯಕ್ಚುಲಿ ಇಲ್ಲಿ. ಅದಕ್ಕೆ ಮುಂದೆ ಬರೋಣ ಕಾಲೆಲ್ಲ ತಪ್ಪತ್ತಿದ್ದು ಕೆಲಸ ಆಯ್ತು. ಸೆಕೆಂಡ್ ಟೈಮ್ ಬರೋದ. ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಫ್ಯಾಮಿಲಿ ಅಷ್ಟೇನು ಫ್ರೆಶ್ ಭಾಳ ಇದ್ದಿದ್ರ ಭಾಳ ಹಿಂಗ್ಯಾಕೆ ಮಾಡಕತ್ತಾರಪ್ಪ ಇವರು ಅಂತೇಳಿ ನಾನು ಗಾಬರಾದೇವ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಅಲ್ಲೆಲ್ಲ ಮಂಗ್ಯಾಗಳಿದ್ರು ಸಿಕ್ಕಾಬಡಿ ಮಂಗ್ಯ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ಬ್ಲಾಗ್ನಾಗ ನಾವು ಯಾವುದೋ ಊರಿಗೆ ಹೊಂಟಿವಿ, ನಾನು ನನ್ನ ಸ್ನೇಹಿತರು ಕೂಡ್ರಿ. ಇದೊಂದು ಡಿಫ್ರೆಂಟ್ ಬ್ಲಾಗ್. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಜೊತೆ ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಮಾಡಕತ್ತಿದ್ದು ನಾನು. ನೋಡ್ರಿ ಎಂಜಾಯ್ ಮಾಡಿ ಸ್ನೇಹಿತರೆ ಹೆಂಗಿತ್ತು ಅಂತೇಳಿ ಬ್ಲಾಗ್. ಗೈಸ್ ಅವಾಗಲೇ ಆದಂಗೆ ನಾವು ಬಿಜಾಪುರದಿಂದ ಮೈಸೂರಿಗೆ ಹೊಂಟೇವ. ನಮ್ಮ ಫ್ರೆಂಡ್ಸ್ ಅಂಕಿತ್ ರೋಹಿತ್ ಅಂತೇಳಿ ಬಿಸ್ನೆಸ್ ಪರ್ಪಸ್. ಸೊ ಹೋಗೋ ಟೈಮ್ದಾಗ DF ಆಯಿಲ್ ಖಾಲಿ ಆಗಿತ್ತಂತ ಸಫಾರಿ ಕಾರಿಂದ ಹಾಕ್ಸ್ಕೊಂಡು ಹೊಂಟೇವೆ ನೋಡ್ರಿ. ಇವಾಗ ಇಲ್ಕಲ್ದಾಗ ಹಾಕ್ಸ್ಕೊಂಡೇನು ಆ್ಯಕ್ಚುಲಿ. ಅಲ್ಲಿಂದ ಹೋಗೋಣಂತ ಈಗ ಮೈಸೂರು ಕಡೆ. ನಾವು ಆಲ್ಮೋಸ್ಟ್ ಮೈಸೂರು ರೀಚ್ ಆಗ್ಬೇಕಾದ್ರೆ ನೈಟೇ ಆಗ್ತದೆ ಗೊತ್ತಾಗ್ಬಿಡ್ತು. ಹಾಗಾಗಿ ಮೈಸೂರಿನಿಂದ ಹೋಗೋ ಟೈಮ್ದಾಗ ತುಮಕೂರಿನ ಸ್ಟೇ ಮಾಡೋಣ, ಅಲ್ಲೇ ಇದ್ದು ಊಟ ಮಾಡಿ ಬೆಳಗ್ಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದೇವಿ. ಸೊ ಇವಾಗ ನೋಡ್ರಿ ತುಮಕೂರು ಬರೆದಾಗ ಸಂಜೆ ಆಗ್ಬಿಟ್ಟೈತಿ. ಇಲ್ಲೇ ಇದ್ದು ಸ್ಟೇ ಮಾಡಿ ಬೆಳಗ್ಗೆ ಎದ್ದು ನಾಷ್ಟ ಮಾಡ್ಕೊಂಡು ಮೈಸೂರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡಿದಾವೆ. ಆ್ಯಕ್ಚುಲಿ ಇದು ಬೆಳಗ್ಗೆ ಗಾಯ್ಸ್ ತುಮಕೂರೇ ನಾಷ್ಟ ಮಾಡ್ಬೇಕಂತೇಳಿ ನಾವು ಅಂದ್ಕೊಳತ್ತಿದ್ದೇವೆ. ರೆಗ್ಯುಲರ್ ಆಗಿ ಎಲ್ಲ ಹೋಟೆಲ್ಗೆ ಹೋಗೇ ಇರ್ತೀವಿ, ರೆಸ್ಟೋರೆಂಟ್ಗೆ. ಅದು ಸೊ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಕೇಳಿದೇವಿ. ಅಲ್ಲಿ ತುಮಕೂರಿನ ಕೆಲವು ಜನ ಅಂದರು ಇದು ಹಳ್ಳಿ ಮನೆ ಅಂತ ಹೇಳಿ ಒಂದು ಹೋಟೆಲ್ ಟೈಪ್ ಅದ ಅಂತ. ಸೊ ಇಲ್ಲಿ ನಾಷ್ಟ ಚಲೋ ಕೊಡ್ತಾರೆ ಅಂತಂದ್ರು. ಸೊ ನಾವೆಲ್ಲರೂ ಬೆಳಗ್ಗೆ ನಾಷ್ಟ ತಿನ್ಲಿಕ್ಕಂತ ಹಳ್ಳಿ ಮನೆಗೆ ಬಂದಿದ್ದೇವೆ. ಸೊ ಡಿಫ್ರೆಂಟ್ ಇತ್ತು ಗಾಯ್ಸ್, ಎಲ್ಲ ಬಾಳೆ ಎಲೆ ಮೇಲೆ ಕೊಡ್ತಿದ್ರು. ಸೊ ಸರ್ವಿಂಗ್ ಮಾಡೋರೆಲ್ಲ ಹುಡುಗರಿದ್ರೆ ನೇಪಾಳಿ ಟೈಪ್ ಇರ್ತಾರಲ್ಲ ಯೂಶ್ವಲಿ. ಸೊ ಆ ಕಡೆ ಜನ ನಾರ್ತಿಗಳಿದ್ರು. ಸೊ ಅವರು ಸರ್ವ್ ಮಾಡಕತ್ತಿದ್ರು ಈ ಟೈಪ್ ಇದ್ರು ನೋಡ್ರಿ. ಸೊ ಡಿಫ್ರೆಂಟ್ ಅನ್ನಿಸ್ತಾ ಇದೊಂದು ಟೈಪ್. ಮತ್ತು ಟೇಸ್ಟ್ನು ಕೊಟ್ಟರು, ನಾಷ್ಟ ಇಲ್ಲ ನನಗಿಲ್ಲ. ನೆಕ್ಸ್ಟ್ ಟೈಮ್ ನೀವು ತುಮಕೂರು ಅಂತ ಬಂದರೆ ಹಳ್ಳಿ ಮನೆ ಅಂತೇಳಿ ಒಂದ್ಸಲ ವಿಸಿಟ್ ಕೊಡ್ರಿ, ಚಲೋ ಇತ್ತು. ಬೆಳಗ್ಗೆ ಜನನೂ ಜಾಸ್ತಿ ಇದ್ರೆ ಆಲ್ಮೋಸ್ಟ್ ಎಲ್ಲರೂ ಒಂದು ಟೈಪ್ ಫೇಮಸ್ ಅದ ಅಂತ ಅನಿಸ್ತಿದ್ದು. ಸೊ ಎಷ್ಟೋ ಜನ ಬಂದಿದ್ದರು ಇಲ್ಲಿ ನೋಡಿ ಎಷ್ಟು ಜನ ಇದ್ರು ಅಂತ ಹೇಳಿ. ಸೊ ನಮಗೂ ಚಲೋ ಅನಿಸುತ್ತೆ, ಒಂದು ಟೈಪ್ ಡಿಫ್ರೆಂಟ್ ಅನಿಸುತ್ತೆ. ರೆಗ್ಯುಲರಾಗಿ ನಾಷ್ಟ ಮಾಡೇ ಇರ್ತೀವಿ ಅಲ್ಲಿ ಇಲ್ಲಿ. ಆ್ಯಕ್ಚುಲಿ ಈ ಪ್ಲೇಸ್ ಎಲ್ಲಿ ಬರ್ತದಪ್ಪ ಎಕ್ಸಾಕ್ಟ್ ತುಮಕೂರಿನಾಗ ಅಂತಂದ್ರೆ CNV ಚೇಂಬರ್ಸ್ ಅಂತೇಳಿ ಹೋಟೆಲ್ ಬರ್ತೈತೆ ರೀ. ಆ್ಯಕ್ಚುಲಿ ಬೆಂಗಳೂರು ಹೊನ್ನಾವರ ಹೈವೇ ಇದೆ. RTO ಆಫೀಸ್ KB ಮೇನ್ ರೋಡ್ ತುಮಕೂರು ಒಳಗೆ. ಸೊ ಅಲ್ಲಿ ಈ ಹೋಟೆಲ್ ಬರ್ತೈತಿ ಹಳ್ಳಿ ಮನೆ ಅಂತೇಳಿ. CNV ಚೇಂಬರ್ಸ್ ಅಂತ ಮುಂದ್ಗಡೆ ಒಂದು ಹೋಟೆಲ್ ಅದ, ಅದ್ರ ಹಿಂದ್ಗಡೆ ಬ್ಯಾಕ್ ಸೈಡೆ ಹಳ್ಳಿ ಮನೆ ಅಂತೇಳಿ ಒಂದು ಸಣ್ಣ ಹೋಟೆಲ್ ಅದ. ಸೊ ಡಿಫ್ರೆಂಟ್ ಅದ ರೀ. ಸೊ ನೀವು ನೆಕ್ಸ್ಟ್ ಟೈಮ್ ಬರೋಡಿದ್ರೆ ಅಂದ್ರೆ ಈ ಥರ ಬರ್ಬೋದು. ನಾಡಿ ನಾವು ಮೈಸೂರಿಗೆ ಹೋಗ್ಬೇಕು. ಈಗ ಮೈಸೂರಿಗೆ ಹೋಗೋಣ ಅಂತ ಹೋಗಿ ಒಂದು ಕೆಲಸ ಆಯ್ತಾ ಬಿಸ್ನೆಸ್ ಪರ್ಪಸ್. ಸೊ ಅದನ್ನು ಮುಗಿಸ್ಕೊಳ್ಳೋಣಂತ. ಸೊ ನೋಡ್ರಿ ಈಗ ಮೈಸೂರು ರೋಡ್ ಹಿಡಿಯಾಕತ್ತೇವಿ. ಆಲ್ಮೋಸ್ಟ್ ಮಳವಳ್ಳಿ ಮುದ್ದೂರು ರೋಡ್ ಇದೆ. ಸೊ ಆ ರೋಡಿಗೆ ಬಂದೇವಿ. ಇಲ್ಲಿಂದ ಸೀದಾ ಮೈಸೂರಿಗೆ ಹೋಗೋಣ ಅಂತ. ಮೈಸೂರಿಗೆ ಹೋಗೋ ಟೈಮ್ದಾಗ ನಾನು ಒಂದು ಪ್ಲೇಸ್ ಮಸ್ತ್ ಇತ್ತು ರೀ. ಸುತ್ತಮುತ್ತ ಸಿನ್ರಿ ಚಂದ ಕಾಣಕತ್ತೆ. ನಡಿ ನೋಡೋಣ, ಮೇಲ್ಗಡೆ ಹೋಗಿ ನೋಡೋಣ ಅಂತೇಳಿ ಸನ್ ರೂಫ್ ಓಪನ್ ಮಾಡಿ ಮೇಲ್ಗಡೆ ಹೋದೇವಿ. ಪೆನಾರೋಪಿಂಗ್ ಸನ್ ರೂಫ್ ಇತ್ತು ಒಂದು. ಸೊ ಅದ್ರೊಳಗೆ ಹೋಗಿ ವಿಡಿಯೋ ಮಾಡ್ಬೇಕಂತೇಳಿ ಮ್ಯಾಗ ಹೊಂಟೀನಿ ಸದ. ನೋಡಿದ್ರಲ್ಲ ಗಾಯ್ಸ್, ಸಿಕ್ಕಾಪಡಿ ಗಾಳಿ ಅಂದ್ರೆ ಸಿಕ್ಕಾಪಡಿ ಗಾಳಿ ಅದ. ಆ್ಯಕ್ಚುಲಿ ಮಸ್ತ್ ಅನ್ಸಾಕತ್ತೈತೆ ರೀ. ಸನ್ ರೂಫ್ ಇರಬೇಕಾ ಕಾರಣ ಯಾವಾಗಲೂ ನೋಡ್ಲಕ್ಕ ಸಿನ್ರಿ ನೋಡ್ಲಕ್ಕ, ಆಮೇಲೆ ಎಲ್ಲ ವ್ಯೂನ ಎಂಜಾಯ್ ಮಾಡ್ಲಿಕ್ಕೆ ಮಜಾ ಬರ್ತೈತಿ. ಸೊ ನಾನು ಹೋಗಿ ಮೇಲ್ಗಡೆ ಹೋಗಿ ವಿಡಿಯೋ ಮಾಡಕತ್ತಿದ್ದೆ. ಸಿಕ್ಕಾಪಟ್ಟಿ ಗಾಳಿ ಇತ್ತು. ಸೊ ಹಂಗಾಗಿ ವಾಯ್ಸ್ ಅದನ್ನು ಕಟ್ ಮಾಡಿ ವಾಯ್ಸ್ ಅವ್ರು ಕೊಡಕತ್ತೀನಿ. ಸೊ ಇಲ್ಲೆಲ್ಲ ನೋಡ್ರಿ ನೈಸ್ ಅನ್ಸತ್ತೈತೆ. ಆ್ಯಕ್ಚುಲಿ ಇದು ಮದ್ದೂರು ಮಳವಳ್ಳಿ ಆಮೇಲೆ ಕುಣಿಗಲ್ ರೋಡ್ ರೀ. ತುಮಕೂರಿನಿಂದ ಮೈಸೂರಿಗೆ ಹೋಗೋದು ರೋಡ್ ಇದೆ. ಸೊ ಆ್ಯಕ್ಚುಲಿ ನಾವು ಕುಣಿಗಲ್ ಮ್ಯಾಗ ಹೊಂಟಿದ್ದೇವೆ. ಅಲ್ಲಿ ಹೋಗಿಂದ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೊಂದು ಪ್ಲೇಸಿಗೆ ಹೋಗಿದ್ದೇವೆ ರೀ. ಇದೊಂದು ಮಸ್ತ್ ಪ್ಲೇಸ್. ಸೊ ತೋರಿಸ್ತೀನಿ ಫಸ್ಟ್ ಟೈಮ್ ಆ ಪ್ಲೇಸಿಗೆ ಹೊಂಟಿವಿ ನಾನು ಯೂಟ್ಯೂಬ್ ಆದಮೇಲೆ. ಓಕೆ ಫೈನಲಿ ರೀಚ್ ಆದೇವ ಮೈಸೂರು. ನೋಡ್ರಿ ಹೋಗೋಣ ಅಂತ ಅವ್ರ ಮನೆಗೆ ಹೋಗ್ಬೇಕು. ಆ್ಯಕ್ಚುಲಿ ನಾವೀಗ ಹೋಗ್ಬೇಕಂತ ಹೊಂಟೀವಿ. ಇದು ನೋಡ್ರಿ ಅವ್ರ ಮನೆ. ಆ್ಯಕ್ಚುಲಿ ಅಂಕಿತ ಅದ ಬಿಸ್ನೆಸ್ ಪರ್ಪಸ್ ರೀ. ಸೊ ಮನೆಗೆ ಬಂದಿದ್ದೇವೆ ಬೆಟ್ಟ ಆಗ್ಬೇಕಂತೇಳಿ. ಸೊ ಅವ್ರು ಬೆಟ್ಟದಿವಿ, ಎಲ್ಲ ವರ್ಕ್ ಆಯ್ತು. ಅಲ್ಲೊಂದು ಡಾಗ್ ಇತ್ತು. ಇದು ನೋಡ್ರಿ ಮಸ್ತ್ ಅನ್ಸಾಕತ್ತೈತಿ. ಇದು ನಂಗೆ ಡಾಗ್ಗಿಂತ ಜಾಸ್ತಿ ವೂಲ್ಫ್ ಅನ್ಸಾಕತ್ತೈತಿ. ಸೊ ಮಸ್ತ್ ಇತ್ತು. ಅದಕ್ಕೆ ಒಂದು ವಿಡಿಯೋ ತೊಗೊಂಡೆ ಬಿಡೋಣ ಅಂತೇಳಿ ವಿಡಿಯೋ ಮಾಡಕತ್ತಿದ್ದೆ. ಎಷ್ಟು ನೈಸ್ ಓಡಾಡಕತ್ತೈತೆ, ಎಲ್ಲಿ ಕಚ್ ಬಿಡ್ತದೇನಪ್ಪ ಅಂತ ನಾನು ರೋಹಿತ್ ಅಂಜ್ಕೋತ್ ಕೂತಿದ್ದೇವ್ರಿ. ಆ್ಯಕ್ಚುಲಿ ಇಲ್ಲಿ ಅದಕ್ಕೆ ಮುಂದೆ ಬರೋಣ ಕಾಲೆಲ್ಲ ತಪ್ಪತ್ತಿದ್ದೇವೆ. ಅದು ಬಿಡಲಾಗಿತ್ತು ಎಲ್ಲೆಲ್ಲಿ. ಅದು ಮತ್ತು ಡಿಫ್ರೆಂಟಾಗಿ ಒದರಾಕತ್ತಿದ್ರು ಆ್ಯಕ್ಚುಲಿ ಅದು. ಸೊ ಹಿಂಗೆ ವೂಲ್ಫ್ ಏನು ಓದಿರ್ತಾವಲ್ಲ. ಸೊ ಅವರು ಅದನ್ನು ಹಿಡಕತ್ತಿದ್ರು. ಆದ್ರೂ ಅದು ಮೈಮೆ ಬರಾಕತ್ತಿತ್ತು ರೀ. ಕೆಲಸ ನಮಸ್ತೆ. ಮೈಸೂರು ಬಂದಿದ್ದ ಕೆಲಸ ಆಯ್ತು. ಡನ್ 100% ಡನ್. ಡೀಲ್ ಓಕೆ ಆಯ್ತು. ಟೋಟಲಿ ಶಾಕ್ ಆಯ್ತಿದೆ ಇವತ್ತು.
ಬಟ್ ಟೈಮ್ ಬೆಸ್ಟ್ ಚಲೋ ಅದು ಬೆಸ್ಟ್ ಟೈಮ್ ಚಲೋ ಫಸ್ಟ್ ಟೈಮ್ ಅಂದೇ ಗೊತ್ತಲ್ರಿ ಈ ಟೈಮ್ ಬಿಡ್ಲಿಲ್ಲ ನಮ್ ಕೆಲಸ ಎಟ್ರೆ ಪಾಳೆ ಇರ್ಲಿಕ್ಕೆ ಬಡ್ರಿ ಇದು ಲೊಕೇಶನ್ ಓಕೆ ಗಾಯ್ಸ್ ಅಂತೂ ಇಂತೂ ಎದಕ್ಕೆ ಬಂದಿದ್ದೇವಲ್ಲ ಮೈಸೂರಿಗೆ ಆ ಕೆಲಸ ಆಯಿತು ಗಾಯ್ಸ್ ಆಲ್ಮೋಸ್ಟ್ ಎಲ್ಲರೂ ಖುಷಿ ಆದೇವಿ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಸೊ ಅದ ಖುಷಿಗೆ ನಾಟ್ರಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಅನ್ಕೆ ತಂದ ಸೊ ಚಾಮುಂಡಿ ತಾಯಿಗೆ ಬೆಟ್ಟಾಗಿ ಬರೋಣ ಮತ್ತು ಇನ್ನೊಂದು ಪ್ಲ್ಯಾನ್ ಹಾಕಿದ್ದೇವೆ ನಾವು ಹೋಗೋ ಟೈಮ್ದಾಗ ಶಾರ್ಟ್ಕಟ್ ಬೇಡ ಯಾವುದೇ ರೀತಿಯಿಂದ ಪೇ ಮಾಡಿ ಶಾರ್ಟ್ಕಟ್ ಆಗಿ ವಿ ಐ ಪಿ ಎಂಟ್ರಿ ಕೊಡೋದು ಬೇಡ ಇಷ್ಟು ಕೆಲಸ ಆಗ್ಯದಲ್ಲ ತಾಯಿ ಚಲೋ ಮಾಡ್ಯಾಳಲ್ಲ ಚಾಮುಂಡಿ ತಾಯಿ ಸೊ ಹಂಗಾಗಿ ನಾವು ಪಾಳೆ ಹಚ್ಚಿ ಲೈನ್ಯಾಗ ಹೋಗಿ ತಾಯಿ ದರ್ಶನ ಮಾಡೋಣ ಅಂಥೇಳಿ ಪ್ಲ್ಯಾನ್ ಹಾಕಿದೆವು ಸೊ ಅದೇ ರೀತಿಯಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದೇವೆ ಈಗ ಹಂಗೆ ಮೈಸೂರಿನಾಗ ಚಾಮುಂಡಿ ಬೆಟ್ಟಕ್ಕೆ ಇದು ಸೆಕೆಂಡ್ ಟೈಮ್ ಬರೋದು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಫ್ಯಾಮಿಲಿ ಜೊಂಗೆ ಹೊರಗಿನ ಸೈಡ್ ನಮಸ್ಕಾರ ಮಾಡಿ ಬಂದುಬಿಟ್ಟಿದ್ದೇವೆ ಸೊ ಈ ಸಲ ಅನ್ಕೇತೇನೆ ಅಂದ್ಬಿಟ್ಟು ಎಲ್ಲ ಡೀಲು ಓಕೆ ಆಗ್ಯದಪ್ಪ ಕೆಲಸನೂ ಆಗ್ಯದ ಈ ಸರ್ತಿ ದರ್ಶನ ಮಾಡೇ ಹೋಗೋಣ ಒಂದು ದಿವಸ ಆಗಲಕ್ಕ 2 ದಿವಸ ಆಗಲಕ್ಕ ದರ್ಶನ ಮಾಡೇ ಹೋಗೋಣ ಅಂತ ಅನ್ನಕತ್ತಿದ್ದ ಹಾಗಾಗಿ ನೋಡ್ರಿ ದರ್ಶನ ಮಾಡ್ಕೊಂಡು ಹೋಗೋಣಂತ ಹಂಗೆ ಚಾಮುಂಡಿ ತಾಯಿ ನೋಡೋಕೆ ಸಾಧ್ಯ ಆಯ್ತು ಅಂದ್ರೆ ನೀವು ನೋಡಕತ್ತೀರಿ ಸೊ ವಿಡಿಯೋ ಮಾಡೋಕೆ ಅಲ್ಲ ಇರೋಂಗಿಲ್ಲ ಆದರೂ ಟ್ರೈ ಮಾಡ್ತೀನಿ ನೋಡೋಣ ಸ್ವಲ್ಪ ಏನಾರು ಸಿಗ್ತಾನೆ ಸಿಗ್ಬೋದಾ ವಿಡಿಯೋ ಫುಟೇಜ್ ತಾಯಿ ಚಾಮುಂಡೇಶ್ವರಿದ ಬರೀ ಹೋಗೋಣಂತ ಫೈನಲಿ ಬಂದೇವ ಚಾಮುಂಡಿ ಬೆಟ್ಟಕ್ಕೆ ಪಾಳೆ ಹಚ್ಚಿ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ ಸೊ ಇದು ಸ್ನೇಹಿತರೆ ಚಾಮುಂಡಿ ತಾಯಿ ಸನ್ನಿಧಿ ಇದು ಸೆಕೆಂಡ್ ಟೈಮ್ ಬಂದಿದ್ದು ನಾನು ಫಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ ಇದು ಸೆಕೆಂಡ್ ಟೈಮ್ ಬರೋದು ನಾನು ಸೊ ಈ ಸಲ ಯಾಕೋ ಅಷ್ಟಾಗಿ ರಶ್ ಭಾಳ ಇದ್ದಿದ್ದಿಲ್ಲ ಅಂತ ಲಾಸ್ಟ್ ಟೈಮ್ ಅನ್ಕೇತದು ಬಂದಿದ್ರು ಅಂತ ಸಿಕ್ಕಾಬಿಡಿ ರಶ್ ಇತ್ತು ಅಂತ ಅನ್ನಕತ್ತಿದ್ರು ಸೊ ಈ ಥರ ಅಷ್ಟೇನು ರಶ್ಶು ಭಾಳ ಇದ್ದಿದ್ದಿಲ್ಲ ಭಾಳ ಫ್ರೀನೂ ಇದ್ದಿದ್ದಿಲ್ಲ ಮೀಡಿಯಮ್ ಇತ್ತು ಸೊ ನಾವು ಹೋಗಿದ್ದ ಮುಂಚೆ ನೀರೋಡ್ ಶಾ ಬಿಟ್ಟಿತ್ತು ಸಿಕ್ಕಾಬಾಟಿ ಮತ್ತೆ ತಡ ಅಂಥೇಳಿ ನಾಷ್ಟ ಮಾಡಿ ಬಳೋತಾಗಿತ್ತಲ್ಲ ಸೊ ಎಳ್ನೀರು ಕುಡಿದು ಹೋಗೋಣ ಅಂತೇಳಿ ಬಂದಿದ್ದೇವೆ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಕಾಲು ಸಿಕ್ಕಾಬಡಿ ಸುಡಾಕತ್ತಿದ್ದು ನಮ್ಮ ಮ್ಯಾಟ್ ಹಾಕ್ಬಿಟ್ರೆ ನಮ್ಮ ಸಂಬಂಧ ಗೊತ್ತಾಗ್ಬಿಟ್ಟದ್ರಿಗೆ ಬರಾಕತ್ತೀವಿ ಅಂತೇಳಿ ಮಾಡ್ತಾರೆ ನೋಡಿದೆವು ಅನಿಕೆ ಅಲ್ಲೇ ಅದ ಅವರು ಏನೇನು ಹೇಳಕತ್ತಿದ್ರಿ ನಮ್ಗೆ ಬೇಡ ಪಟ ಮಾತಾಡ್ಬಿಟ್ರೆ ಸೊ ಆಮೇಲೆ ಗೊತ್ತಾಯ್ತು ಬಾಗ್ಲ ಹಾಕ್ತದೆ ಜಲ್ದಿ ಹೋಗ್ರಿ ಕ್ಲೋಸ್ ಆಗ್ತೈತಿ ದರ್ಶನ ಸಿಗೋದು ಅಂತ ಅನ್ನಕತ್ರ ಓಕೆ ಅಂತೇಳಿ ಹೊಂಟಿದ್ದೇವೆ ನಾವು ಅಲ್ಲಿ ಹೋಗೋಣ ಅಲ್ಲಿ ಏನೇನು ಹೇಳಕತ್ರ ಕೈ ಮಾಡಿ ಎಲ್ಲರೂ ಒಂದೊಂದು ಟೈಪ್ ಕೈ ಮಾಡಕತ್ತಿದ್ದಾರೆ ಹಿಂಗ್ಯಾಕೆ ಮಾಡಕತ್ತಾರಪ್ಪ ಇವರು ಅಂತೇಳಿ ನಾನು ಗಾಬರಾದೇವೆ ಗಾಬರನಕ್ಕಿಂತ ಏನೋ ಹೇಳಕತ್ತಾರಲ್ಲ ಏನೋ ಡಿಫ್ರೆಂಟ್ ಇರ್ಬೋದಾ ಒಳಗೆ ಹೋಗ್ಲಿಕ್ಕೆ ಅಂತ ಅನ್ಕೊಂಡೇವೆ ಅಲ್ಲಿ ಕೈ ಮಾಡಕತ್ತಿದ್ರು ಅಲ್ಲಿ ಟಿಕೆಟ್ ತೊಗೊಳ್ರಿ ಟಿಕೆಟ್ ತೊಗೊಂಡ್ರೆ ಜಲ್ದಿ ಸಿಗ್ತದೆ ನಿಮಗೆ ಪಾಳೆ ಅಂತ ನಾವು ಪ್ಲ್ಯಾನ್ ಹಾಕ್ಬಿಟ್ಟಿದ್ದೇವ್ರಿ ಮಧ್ಯೆ ಟಿಕೆಟ್ ತೊಗೊಳ್ಬೇಡ ಡೈರೆಕ್ಟ್ ಹೋಗೋಣ ಅಂತೇಳಿ ಅದೇ ಗೊತ್ತಾಯ್ತು ರೀ ಲಡ್ಡು ಪ್ರಸಾದ್ ಕೊಡೋದು ಪ್ಲೇಸ್ ಇತ್ತು ಹಂಗೆ ಟಿಕೆಟ್ ತೊಳೆದಿತ್ತಿಲ್ಲಿ ವಿ ಐ ಪಿ ಟಿಕೆಟ್ ಎಂಟ್ರಿಗೆ ಸೊ ನಾವು ಪ್ಲ್ಯಾನೇ ಹಾಕಿದ್ದೇವೆ ಬೇಡಪ್ಪ ಅಂತೇಳಿ ನಡ್ರದು ಬಿಟ್ಟು ಹಂಗೆ ತೊಗೊಂಡು ಎಲ್ಲ ರೀತಿಯಿಂದ ಹೂವು ಹಣ್ಣು ತೆಂಗಿನಕಾಯಿ ತೊಗೊಂಡು ಒಳಗೆ ಹೋದೆವು ಬಿಸಿಲು ಮಾತ್ರ ಭಾಳ ಇತ್ತು ರೀ ಸಿಕ್ಕಾಪಟ್ಟೆ ನೋಡ್ರಿ ಎಲ್ಲರೂ ಬಿಸಿಲಿಗೆ ಕಾಲು ಸುಡಾಕತ್ತಿದ್ದು ಮ್ಯಾಟ್ ಹಾಕಿಬಿಟ್ಟಿದ್ರು ಅದು ಒಂದು ಚಲೋ ಆಗಿತ್ತು ರೀ ಸೊ ಮ್ಯಾಟ್ ಹಿಡಿದ್ರೆ ಓಕೆ ಕೆಳಗೆ ಹಿಡಿದ್ರೆ ಮುಗಿದೋಯ್ತು ಕಾಲೇ ಸುಟ್ಟು ಹೋಗ್ತಿದ್ವು ಅಷ್ಟು ಬಿಸಿಲು ಸೊ ಮೈಸೂರಿನಾಗೂ ಬಿಸಿಲು ಇತ್ತು ನೋಡಿರಿ ನಾವು ಉತ್ತರ ಕರ್ನಾಟಕದವ್ರು ಇದ್ದೀವಿ ಅಲ್ಲೇ ಬಿಸಿಲು ಜಾಸ್ತಿ ಅಂತಂದ್ರೆ ಮೈಸೂರು ಬೆಂಗಳೂರಿನಾಗೂ ಜಾಸ್ತಿ ಇತ್ತತ್ತ ಈ ವರ್ಷ ಸೊ ಆದರೂ ಓಕೆ ನಮ್ಗಿಂತ ಚಲೋ ನಮ್ಮದು ಭಾಳ ರೀ ಆ್ಯಕ್ಚುಲಿ ಸೊ ಹಿಂಗೆ ಆತ ಸೊ ನೋಡ್ರಿ ಇದು ನೋಡ್ರಿ ಎಂಟ್ರಿ ಮೇನ ಗೋಪುರ ಮುಗಿಸ್ಕೊಂಡು ಹೋಗೋಣಂತ ಒಳಗೆ ನಾವು ಆಗ ಹಿಡಿದು ಹೊಂಟೇವಿ ಮೇನ್ ಎಂಟ್ರಿ ಒಳಗೆ ಹೋಗೋದೇ ಸಿಗಲಾಗಿತ್ತು ಸೊ ಫೈನಲಿ ಹೋಗೋಣ ಬರೀಗ ಪಾಳೆ ಅಂದ್ರೆ ಏನ್ರಿ ಅನಾಹುತಪ್ಪ ಆಗೈತೆ ನೋಡ್ರಿ ಎಷ್ಟು ಜನ ನಿಂತಾರೆ ಅಂತ ಅಷ್ಟು ನಾವು ಹೋದೇವಿ ಅದು ಅಲ್ಲೆಲ್ಲ ಮಂಗ್ಯಗಳಿದ್ದು ರೀ ಸಿಕ್ಕಾಬಡಿ ಮಂಗ್ಯ ನಾವು ಕೈಯಾಗ ಏನು ತೊಗೊಂಡು ಹೋಗ್ತೀವಲ್ಲ ಎಲ್ಲ ಕಸ್ಟಮರ್ ತೊಗೊಂಡು ಹೊಂಟಿದ್ದು ಹೊಸ ಎಕ್ಸ್ಪೀರಿಯನ್ಸ್ ಇದೆ ಸೊ ಕೇಳಿದ್ದೆ ಬಟ್ ಈ ಥರ ಇರ್ತಂತ ನೋಡಿದ್ದಿಲ್ಲ ಹಿಂಗಾಯ್ತು ಹಂಗೆ ಅಷ್ಟೊತ್ತರದೆಲ್ಲ ತಪ್ಸ್ಕೊಂಡು ಒಳಗೆ ಹೋದೇವಿ ಒಳಗೆ ಹೋಗಿದ್ರಾಗೆ ಅಲ್ಲಿ ಸಿಕ್ಕಾಬಡಿ ರಶ್ ಇತ್ತು ಸಿಕ್ಕಾಬಡಿ ಜನ ತುಂಬಿದ್ರೆ ಎಲ್ಲರೂ ದಾಟ್ಕೊಂಡು ಹೋದ್ವಿ ಹೊರಗಡೆನೂ ಪೂಜೆ ನಡೆದಿತ್ತು ದೇವಿದ ಒಳಗಡೆನೂ ಪೂಜೆ ನಡೆದಿತ್ತು ಸೊ ಒಳಗಡೆ ಹೋದ್ವಿ ದರ್ಶನ ಮಾಡಿರಿ ಇದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡ್ರಿ ಮೈಸೂರು ಎಷ್ಟೊಂದು ಕಾಣಿಸುತ್ತೆ ಚಾಮುಂಡಿ ಬೆಟ್ಟದಾಗ ನಿಂತು ನೋಡಿದ್ರೆ ಸೂಪರ್ ಅನ್ಸುತ್ತಲ್ಲ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸುತ್ತೆ ನೈಟ್ ಅಂತೂ ಇನ್ನೂ ವ್ಯೂ ಭಾರಿ ಇರ್ತೈತೆ ರೀ ಸೊ ಇದೆಲ್ಲ ಮುಗಿಸ್ಕೊಂಡು ಹೋದಿವಿ ಸೀದಾ ಅನಿಕೇತ್ ಅವ್ರ ಸಿಸ್ಟರಿಗೆ ಬೆಟ್ಟ ಅಲ್ಲಕ್ಕ ಅನಿಕೇತ್ ಅವ್ರ ಸಿಸ್ಟರ್ ಇವರು ಸೊ ಅಲ್ಲೇ ಬಂದಿದ್ರು ಅಂತ ಅವರು ಮೈಸೂರಿಗೆ ಅಲ್ಲಿ ಯಾವುದೋ ಹೋಟೆಲ್ದಾಗ ಸ್ಟೇ ಮಾಡಿದ್ರು ಸೊ ಅವರಿಗೆ ಬೆಟ್ಟಾಗಿ ನಾನು ಅನಿಕೇತ ರೋಹಿತ್ ಹೊರಗಡೆ ಬಂದು ಸೀದಾ ಹೋಗೋಣ ಹೋಗೋಣ ಅನ್ಕೊತ್ಕೊಂಡ್ರಾಗೆ ನಾವು ಬಂದಿದ್ದ ಮೈಸೂರದಿಂದ ಚನ್ನಪಟ್ಟಣ ರಾಮನಗರ ರೋಡಿಗೆ ಅಲ್ಲಿ ಯಾಕೆ ಬಂದೇವಪ್ಪ ಅಂತಂದ್ರೆ ಅಲ್ಲೊಂದು ಸ್ಪೆಷಲ್ ಜಾಗ ಇತ್ತು
ರೀ. ಸ್ಪೆಷಲ್ ಯಾಕಪ್ಪ ಅಂತಂದ್ರೆ ಹೇಳ್ತೀನಿ ರೀ ಕೇಳ್ರಿ. ನಾವು ಆ್ಯಕ್ಚುಲಿ ಊಟ ಮಾಡ್ಬೇಕಂತೇಳಿ ಬಂದಿದ್ದೇವೆ. ಅಷ್ಟರ ಅನ್ಕೇತಿಗೆ ಒಂದು ಊಟದ ಪ್ಲೇಸ್ ಗೊತ್ತಿತ್ತಂತ. ಸೊ ಚಾಕ್ನಾ ಅಂತೇಳಿ ಭಾಳ ಫೇಮಸ್ ಬೆಂಗ್ಳೂರು ಸೈಡ್ ರೀ. ಸೊ ಬೆಂಗ್ಳೂರ್ದಾಗ ಚಕ್ನಾ ಮಾಡ್ತಿದ್ರಂತ. ಅದ ಮೇನ್ ಅಲ್ಲಿ ಮಾಡವ್ರೆ ಒಬ್ರು ಬಂದು ಇಲ್ಲಿ ಶಾಪ್ ಹಾಕ್ಯಾರಂತ. ಆವಾಗಲೇ ನಾ ಸ್ಪೆಷಲ್ ಅಂತ ಅಂದೆ ಅಲ್ರಿ. ಯಾಕೆ ಸ್ಪೆಷಲಪ್ಪ ಅಂತಂದ್ರೆ ಇಲ್ಲಿ ಚಾಕ್ನಾ ತಿನ್ಲಾಕ ಕರ್ನಾಟಕದ ಫೇಮಸ್ ನಾಯಕ ನಟ ದರ್ಶನ್ ಅವ್ರಿಗೆ ಫೇವ್ರೇಟ್ ಫುಡ್, ಫೇವ್ರೇಟ್ ಡಿಶ್, ಆಮೇಲೆ ಫೇವ್ರೇಟ್ ಕುಕ್ ಇವರೇ ಅಂತ. ಸೊ ಇವರೇ ಅವರಿಗೆ ಮಾಡಿಕೊಡ್ತಿರ್ತಂತ. ದರ್ಶನ್ ಅವರು ಇಲ್ಲೇ ಬಂದು ತಿಂದು ಹೋಗ್ತಿರ್ತಾರಂತೆ ಕೆಲವೊಂದು ಟೈಮ್ದಾಗ. ಮತ್ತು ಇಲ್ಲಿ ಏನು ಮಾಡಕತ್ತಾರಲ್ಲ ಇವ್ರಿಗೆ ದರ್ಶನ್ ಅವರು ತಮ್ಮ ಫಾರ್ಮಸಿ ಕರೆಸಿ ಅಲ್ಲಿ ಮಾಡಿಸ್ಕೋತಾರಂತ ಇದು ಚಾಕ್ನಾ ಅನ್ನೋದು. ನೋಡಿ ಗಾಯ್ಸ್, ದರ್ಶನ್ ಬಗ್ಗೆ ಹೇಳಿದೆ ಇಷ್ಟತನ ನಾನು. ಸೊ ದರ್ಶನದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇವಾಗ ಇಲ್ಲ ಜನರ ಹತ್ರ. ಸೊ ನಾ ಈ ವಿಡಿಯೋ ಮಾಡೋ ಟೈಮ್ದಾಗ ದರ್ಶನ್ ಅವರು ಚಲೋನೇ ಇದ್ರು. ಸೊ ಜನ ಎಷ್ಟೆಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಇದ್ರು ಅವರಿಗೆ. ಇವಾಗ ನೋಡಿ ಟೈಮ್ ಹೆಂಗೆ ಚೇಂಜ್ ಆಗಿಬಿಟ್ಟದ. ಸೊ ಈ ವಿಡಿಯೋ ನಾ ಎಡಿಟ್ ಮಾಡಿ ಹಾಕೋದ್ರೊಳಗಾಗಿ ಕಂಪ್ಲೀಟ್ ಸೀನೇ ಚೇಂಜ್ ಆಗಿಬಿಟ್ಟದ್ರಿ ದರ್ಶನ್ ಅವ್ರ ಬಗ್ಗೆ ಅಭಿಪ್ರಾಯಗಳು. ಸೊ ಏನೇ ಇರಲಿ ಗಾಯ್ಸ್, ಈ ವಿಡಿಯೋದಾಗ ನಾ ಮಾಡೋ ಟೈಮ್ದಾಗ ಅವ್ರ ಬಗ್ಗೆ ಹೊಗಳಿದ್ದೆ. ಸೊ ಅದು ಇರಲಿ ಅಂತ ನಾನು ಹಾಕ್ತಾ ಇದ್ದೀನಿ, ನೀವೇನೋ ತಪ್ಪು ತಿಳ್ಕೊಬೇಡ್ರಿ. ಸೊ ಹಾಗೆ ಇದ್ರು ಟೈಮ್ ಹೆಂಗೆ ಚೇಂಜ್ ಆಗುತ್ತೆ ನೋಡ್ರಿ ಗಾಯ್ಸ್. ಈ ವಿಡಿಯೋ ಮಾಡೋ ಟೈಮ್ದಾಗ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು, ಈಗ ಎಲ್ಲರಿಗೂ ನೆಗೆಟಿವ್ ಅಭಿಪ್ರಾಯ ಬಂದ್ಬಿಟ್ಟೈತಿ. ಸೊ ಏನೇ ಇರಲಿ ಗಾಯ್ಸ್, ಅವ್ರವ್ರಿಗೆ ಬಿಟ್ಟಿದ್ದ. ಸೊ ನಾವು ವಿಡಿಯೋ ಮಾಡೋ ಟೈಮ್ದಾಗ ಅವ್ರ ಬಗ್ಗೆ ಚಲೋನೇ ಇದ್ದಾರೆ. ಸೊ ಅವ್ರ ಬಗ್ಗೆ ಚಲೋ ಹೇಳಿದ್ದೀನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಒಬ್ರಿಗೆ ಹೋಗೋಣ ಅಂತೇಳಿ ಹೊಂಟಿದ್ದೇವೆ. ರಾತ್ರಿ ಒಂದು ಕಡೆ ಊಟ ಮಾಡ್ಕೊಂಡು ಬಿಜಾಪುರಕ್ಕೆ ಹೊಂಟೇವ್ರಿ. ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿದೆ, 10-11 ಗಂಟೆ ಆಯ್ತು ಹೊಸಪೇಟೆ ಮುಟ್ಟಿದ್ರಾಗೆ. ಸೊ ಹೊಸಪೇಟೆಗೆ ರೀಚ್ ಆದೇವ್ರಿ. ನೋಡ್ರಿ ಹೊಸಪೇಟದ ಟನಲ್ ಎಂಟ್ರಿ ಆದೇವಿ. ನೋಡ್ರಿ ಏನೋ ಅನ್ರಿ ನೀವು ಹೊಸಪೇಟದ ಟನಲ್ ಎಂಟ್ರಿ ಕೊಟ್ಟೇವೆ ಅಂದ್ರೆ ಆಲ್ಮೋಸ್ಟ್ ಬಿಜಾಪುರ ಬಂದಂಗೆ ಅನಿಸ್ಬಿಡ್ತದೆ ನೋಡ್ರಿ. ನಾವು ಬೆಂಗಳೂರಿಗೆ ಹೋಗಿ ಅಥವಾ ಮೈಸೂರಿಗೆ ಹೋಗಿ ಬರೋರಿಗೆ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಬಂತಪ್ಪ ಅಂತ ನಾವು ಫೀಲ್ ಬಂದ್ಬಿಡ್ತೈತೆ ನೋಡ್ರಿ ಇಲ್ಲಿ ಬಂದ್ರೆ. ಇದಿಷ್ಟು ಗಾಯ್ಸ್ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಮತ್ತೆ ಕಡೆ ಗಾಯ್ಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಮುಂದಿನ ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ ಗಾಯ್ಸ್. ಅಲ್ತಾನ ಟೇಕ್ ಕೇರ್, ಬಾಯ್.